ಆಕೆ ಮಾನಸಿಕ ಅಸ್ವಸ್ಥ ಯುವತಿ. ಆದರೆ ಆ 4 ಪಾಪಿಗಳು ಆಕೆ ಮೇಲೆ ಕಣ್ಣು ಹಾಕಿದ್ರು. ಆ ಯುವತಿ ಮೇಲೆ ನಿರಂತರವಾಗಿ ಕ್ರೌರ್ಯ ಮೆರೆದಿದ್ರು. ಇದೀಗ ಆ ದುಷ್ಟರ ಕೂಟ ಖಾಕಿ ಬಲೆಗೆ ಬಿದ್ದಿದೆ. ಅಷ್ಟೇ ಅಲ್ಲದೆ ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸಿದವರಿಗೂ ನಡುಕ ಶುರುವಾಗಿದೆ. ಗದಗದಲ್ಲಿ ಮಾನಸಿಕ ಅಸ್ವಸ್ಥ ಯುವತಿ ಮೇಲೆ ಅಟ್ಟಹಾಸ, 4ರಿಂದ ಅತ್ಯಾಚಾರ, ಗರ್ಭಪಾತಕ್ಕೆ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಸಾಥ್. ಗದಗ್ನ ಜನರು ತಲೆ ತಗ್ಗಿಸುವಂತ ನೀಚ ಕೃತ್ಯ ಎಸಗಿರೋ ಕಿರಾತಕರಿವರು. ಬೆಟಗೇರಿಯ ಸಿಕಂದರ್ ಬೇಪರಿ, ಶಬ್ಬೀರ್ ಅಹಮದ್ ಲಂಗೋಟಿ, ಪ್ರದೀಪ್ ನವಲೇಕರ್ ಹಾಗೂ ಭರತ್ ಕೊರ್ವರ್ ಅನ್ನೋ ಈ ಪಾಪಿಗಳು ಮಾನಸಿಕ ಅಸ್ವಸ್ಥ ಯುವತಿ ಮೇಲೆ ನಿರಂತರ ಅತ್ಯಾಚಾರವೆಸಗಿದ್ದಾರೆ. ಯುವತಿ 3 ತಿಂಗಳ ಗರ್ಭಿಣಿಯಾದ ಬಳಿಕ ಕಾಮುಕರ ಅಟ್ಟಹಾಸ ಬಯಲಾಗಿದೆ. ಸಂತ್ರಸ್ತೆಯ ಕುಟುಂಬಕ್ಕೂ ಧಮಕಿ ಹಾಕಿರೋ ಆರೋಪ ಕೇಳಿ ಬಂದಿದೆ. ದವಾಖಾನ್ಯಾಗ ಅಲ್ಲಿ ನೋಡಿದ್ರಿ, ಅವ್ರು ಚೆಕ್ ಮಾಡಿ ಹುಡುಗಿಗೆ ಹಿಂಗೆ ಹೊಟ್ಟೆ ಇಲ್ಲದಾಳೆ ಅಂತೇಳಿ 3 ತಿಂಗಳ ಹೊಟ್ಟೆ ಇಲ್ಲದಾನೆ ಹಿಡ್ಕೊಂಡು ಕುಂತಿದ್ರು ಪೊಲೀಸರು. ಅವರು ನಾನು ಫೋನ್ ಮಾಡಿದರು. ಫೋನ್ ಮಾಡಿದ ನಂತರ ನಾವು ಹೋದೆ ರೀ, ನಿಮ್ಮ ಹುಡುಗಿ 3 ತಿಂಗಳ ಹೊಟ್ಟೆ ಇಲ್ಲದಾಳೆ ಅಂದರೆ ಯಾರು ಇದು ಮಾಡಿದವ್ರು ಅಂಥೇಳಿ, ಇಂಥವ್ರು ಮಾಡ್ಯಾರ ಅಂಥೇಳಿ ನನ್ನ ಮಗಳು ಹೇಳಿದ್ಲಿ ರೀ. ಸಿಕಂದರ್ ಬೇಪಾರಿ ರೀ, ಆಮ್ಯಾಗ ಜೂನ್ ಸಾಬ್ ಲಂಗೋಟಿ ಅಂಥೇಳಿ. ಆ ಹುಡುಗಿ ನೋಡ್ರಿ ರಮಿಸಿ ಹೆಣ್ಮಕ್ಳ ಕಲ್ಲಿಗೆ ಕರೆ ಕಳಿಸಿ, ಹುಡುಗರಿಗೆ ಕಲ್ಲಿ ಕರೆ ಕಳಿಸಿ ಹಿಂಗೆ ಮಾಡಿ ರಮಿಸಿ ಹಿಂಗೆ ಮಾಡ್ಯಾರ ಅವ್ರು. ಅಂದಹಾಗೆ ಸಿಕಂದರ್ ಹಾಗೂ ಶಬ್ಬೀರ್ ಅಹಮದ್ನಿಂದ ಮಾತ್ರ ಕೃತ್ಯ ನಡೆದಿದೆ ಅಂತ ದೂರು ದಾಖಲಾಗಿತ್ತು. ಆದರೆ ತನಿಖೆಯಲ್ಲಿ ಮತ್ತಿಬ್ಬರು ಕ್ರಿಮಿಗಳ ಕ್ರೌರ್ಯಾನೋ ಬಯಲಾಗಿದೆ. ಇದೀಗ ಪೊಲೀಸರು 4 ಆರೋಪಿಗಳನ್ನ ಬಂಧಿಸಿದ್ದಾರೆ. ಇನ್ನು ಲಕ್ಷ್ಮೇಶ್ವರ ಪಟ್ಟಣದ ಆಸ್ಪತ್ರೆಯೊಂದರಲ್ಲಿ ಯುವತಿಗೆ ಗರ್ಭಪಾತ ಮಾಡಿಸಿರೋದು ಬೆಳಕಿಗೆ ಬಂದಿದೆ. ಇದಕ್ಕೆ ಗದಗ್ ಅಂಜುಮನ್ ಅಧ್ಯಕ್ಷ ಅನ್ವರ್ ಬಾಗೇವಾಡಿ, ಕಾರ್ಯದರ್ಶಿ ಅಲ್ತಾಫ್ ಕೊಪ್ಪಳ, ಎಸ್ಡಿಪಿಐ ಮುಖಂಡ ಬಿಲಾಲ್ ಗೋಕಾವಿ ನೆರವು ನೀಡಿರೋ ಆರೋಪ ಕೇಳಿ ಬಂದಿದ್ದು, ಅವ್ರ ಮೇಲೂ ಎಫ್ಐಆರ್ ದಾಖಲಾಗಿದೆ. ಗರ್ಭಪಾತ ಮಾಡಿದ ಬೆಳ್ಳಟ್ಟಿ ಗ್ರಾಮದ ಆರ್ಎಂಪಿ ವೈದ್ಯ ನಾಗರಾಜ್ ಕಮತರ, ಶಿಗ್ಲಿ ಸರ್ಕಾರಿ ಆಸ್ಪತ್ರೆ ಸ್ಟಾಫ್ ನರ್ಸ್ ರೇಖಾ ಶಿರಹಟ್ಟಿ, ಸಂದೀಪ್ ಅನ್ನೋರನ್ನು ಬಂಧಿಸಿದ್ದಾರೆ. ಗರ್ಭಪಾತಕ್ಕಾಗಿ ವೈದ್ಯರ ಸಲಹೆ ಇಲ್ಲದೆ ಮಾತ್ರೆ ಕೊಟ್ಟ ಮೆಡಿಕಲ್ ಶಾಪ್ ಮಾಲೀಕನ ಪತ್ತೆಗೂ ಪೊಲೀಸರು ಬಲೆ ಬೀಸಿದ್ದಾರೆ. ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ರೇಪ್ ಪ್ರಕರಣ ದಾಖಲಾಗಿರುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಈ ಹೆಣ್ಮಗಳು ಏನಂತ ಬಂದು ಕಂಪ್ಲೇಂಟ್ ಕೊಡ್ತಾಳೆ ಅಂತ ಹೇಳಿದರೆ, ಅವ್ರ ತಂದೆ ಜೊತೆ ಇವ್ರ ಮೇಲೆ ರೇಪ್ ಆಗಿದ್ದು, ರೇಪಿಗೆ 2 ಜನ ಕಾರಣ ಆಗಿರ್ತಾರೆ. ಮತ್ತು ಅದರ ಜೊತೆಗೆ 3 ಜನ ವ್ಯಕ್ತಿಗಳು ಇವರು ಬಲವಂತಾಗಿ ಅಬಾರ್ಷನ್ ಮಾಡಿಸ್ಕೊಳ್ಲಿಕ್ಕೆ ಕಾರಣ ಆಗಿರ್ತಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ನ ಕೊಟ್ಟಿರ್ತಾರೆ. ಇವರಿಂದ ಪ್ರೆಗ್ನೆನ್ಸ್ ಆಗಿದ್ದಾರೆ ಅಂತ ಹೇಳಿ ಜೂನ್ ಸಾಬ್ ಮತ್ತು ಸಿಕಂದರ್ ಬೇಪಾರಿ ಇವರಿಬ್ಬರನ್ನ ನಾವು ಈಗಾಗಲೇ ಅರೆಸ್ಟ್ ಮಾಡಿರ್ತೀವಿ. ಇನ್ನು ಸ್ಟಾಫ್ ನರ್ಸ್ ರೇಖಾ ಗರ್ಭಪಾತ ದಂಧೆ ನಡೆಸ್ತಾ ಇದ್ಲ ಅನ್ನೋ ಸಂಶಯವೂ ಎದ್ದಿದೆ. ಪ್ರಕರಣದಲ್ಲಿ ರಾಜಿ ಪಂಚಾಯಿತಿ ಮಾಡಿದವರಿಗೂ ನಡುಕ ಶುರುವಾಗಿದೆ. ಸಂಜೀವ್ ಪಾಂಡ್ರೆ, TV9 ಗದಗ.